ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಹಣವಂತನಾಗುವುದು ಸುಲಭ, ಆದರೆ ಸಿರಿವಂತನಾಗುವುದು ಕಷ್ಟಕರ. ಹಣ ಇದ್ದವರೆಲ್ಲ ಸಿರಿವಂತರಲ್ಲ. ಹಣವಂತರು ಅಷ್ಟೇ ಸಿರಿವಂತರಾಗಬೇಕಾದರೆ ಹಣದ ಜೊತೆ ಜ್ಞಾನ, ಆರೋಗ್ಯ, ವಿವೇಕ ಇರಬೇಕು. ಅದ್ಯಾವುದು ಇಲ್ಲದೆ ಹೋದರೆ ಅವನು ಸಿರಿವಂತನಲ್ಲ. ಒಳ್ಳೆಯದ. ಹಣದ ಜೊತೆ ಜ್ಞಾನ ಇರಬೇಕು, ಆರೋಗ್ಯ ಮತ್ತು ವಿವೇಕ ಇರಬೇಕು. ಅದಿದ್ದರೆ ಮಾತ್ರ ಅವನು ಸಿರಿವಂತ. ಗೊತ್ತಾಯ್ತು? ದುಡ್ಡಿದ್ಬಿಟ್ರೆ ಸಿರಿವಂತನಲ್ಲ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮಾಘ ಮಾಸದ 4ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಕೌಸುಕನ ವೃತ್ತಾಂತವನ್ನು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ಹುಲಿಮುಖದ ಗಂಧರ್ವನ ವೃತ್ತಾಂತವನ್ನು ದಿಲೀಪ ವಿವರಿಸಿದ ನಂತರ ಮಾಘಮಾಸ ಮಹಿಮೆಯನ್ನು ಕುರಿತು ಮಹರ್ಷಿಗಳು ಪುನಃ ಹೀಗೆ ಹೇಳುತ್ತಾರೆ. ಪೂರ್ವಕಾಲದಲ್ಲಿ ಕುತ್ಸು ಎಂಬ ಹೆಸರಿನ ಬ್ರಾಹ್ಮಣನೊಬ್ಬ. ಆತ ಕರ್ದಮ ಋಷಿಗಳ ಮಗಳನ್ನು ವೇದ ವಿಹಿತ ವಿಧಾನದಲ್ಲಿ ವಿವಾಹ ಮಾಡಿಕೊಂಡನು. ಕೆಲವು ಕಾಲಾನಂತರ ಆ ದಂಪತಿಗಳು ಒಬ್ಬ ಮಗ ಜನಿಸಿದ. ಅವರಿಗೆ ಮಗನಿಗೆ 5 ವರ್ಷಗಳಾಗುತ್ತಿದ್ದಂತೆ ಉಪನಯನ ಮಾಡಿದರು. ಆ ಬಾಲಕನು ದಿನಾಭಿವೃದ್ಧಿ ಹೊಂದುತ್ತಾ ಗುರು ಹಿರಿಯರ ಬಗ್ಗೆ ಗೌರವಗಳನ್ನು ಚಾಚೂ ತಪ್ಪದಂತೆ ಆಚರಿಸುತ್ತಾ ದೈವ ಕಾರ್ಯಗಳನ್ನು ಭಕ್ತಿಯುಳ್ಳವನಾಗಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಸಕಲ ಶಾಸ್ತ್ರಗಳನ್ನು ವ್ಯಾಸಂಗ ಮಾಡಿದ ಪರಿಣಿತನಾಗ್ತಾನೆ. ಈ ರೀತಿಯಾಗಿ ಕೆಲವು ಕಾಲ ಕಳೆಯಿತು. ಆ ಬ್ರಾಹ್ಮಣ ಬಾಲಕನಿಗೆ ಯುಕ್ತ ವಯಸ್ಸು ಬಂದಿತು. ಆತನಿಗೆ ದೇಶ ಸಂಚಾರ ಮಾಡಬೇಕೆಂದು ಅಭಿಲಾಷೆ ಉಂಟಾಯಿತು. ತೀರ್ಥಯಾತ್ರೆಗೆ ಹೊರಟನು. ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಋಷಿಮುನಿಗಳನ್ನು ಸೇವಿಸುತ್ತಾ ಮಾಘ ಮಾಸ ಬರುವ ಹೊತ್ತಿಗೆ ಕಾವೇರಿ ನದಿ ತೀರವನ್ನು ಬಂದು ಅವನು ತಲುಪ್ತಾನೆ. ನನ್ನ ಪುಣ್ಯ ಫಲದಿಂದಾಗಿ ಈ ಮಾಘ ಮಾಸದಲ್ಲಿ ನನಗೆ ಕಾವೇರಿ ಸ್ನಾನಯೋಗ ಲಭಿಸಿದೆ. ಇದು ನನ್ನ ಭಾಗ್ಯ. ಮಾಘ ಮಾಸವಲ್ಲ, ಇಲ್ಲಿಯೇ ಎದ್ದು ಹೆಚ್ಚಿನ ಫಲಗಳನ್ನು ಗಳಿಸುವೆ ಎಂದು ಮನಸ್ಸಿನಲ್ಲಿಯೇ ನಿಶ್ಚಯಿಸಿಕೊಂಡು ಆಶ್ರಮವನ್ನು ನಿರ್ಮಿಸಿಕೊಂಡು ನಿತ್ಯ ಕಾವೇರಿ ನದಿಯಲ್ಲಿ ಸ್ನಾನ ಮಾಡುತ್ತಾ ಭಕ್ತಿಯಿಂದ ಭಗವಂತನ ಸೇವೆ ಮಾಡುತ್ತಾ ಅಲ್ಲಿಯೇ ಕಾಲ ಕಳೆಯುತ್ತಿದ್ದನೋ. ಆ ವಿಧವಾಗಿ ಕಾವೇರಿ ನದಿ ತೀರದಲ್ಲಿ 3 ವರ್ಷಗಳಿದ್ದು ಅತ್ಯಂತ ಹೆಚ್ಚಿನ ಪುಣ್ಯ ಫಲವನ್ನು ಗಳಿಸಿದನು. ಆ ನಂತರ ಎಲ್ಲ ಕೋರಿಕೆಗಳನ್ನು ಸಾಧಿಸುವ ಸಲುವಾಗಿ ಘೋರ ತಪಸ್ಸನ್ನು ಮಾಡಲು ನಿಶ್ಚಯಿಸಿ ಆ ಸಮೀಪದಲ್ಲಿನ ಒಂದು ಪರ್ವತದ ಮೇಲೆ ತಪಸ್ಸನ್ನು ಆರಂಭಿಸಿದ. ಹಾಗೆ ಕೆಲವು ಕಾಲ ನಿಷ್ಠೆಯಿಂದ ನಿಶ್ಚಲ ಮನಸ್ಸಿನಿಂದ ತಪಸ್ಸು ಮಾಡಿದಾಗ ಆತನ ದೀಕ್ಷೆಗೆ ಶ್ರೀಮನ್ನಾರಾಯಣನು ಸಂತಸನಾಗಿ ಪ್ರತ್ಯಕ್ಷನಾಗ್ತಾನೆ. ಆ ಬ್ರಾಹ್ಮಣ ಯುವಕನು ಕಣ್ಬಿಟ್ಟು ನೋಡಿದಾಗ ಶಂಖ ಚಕ್ರ ಗದಾಧಾರಿಯಾಗಿ ಕೋಟಿ ಸೂರ್ಯ ಪ್ರಕಾಶದಿಂದ ಶ್ರೀಹರಿಯ ಕಮನೀಯ ಪರಿಪೂರ್ಣ ಸಾಕಾರ ಮೂರ್ತಿ ಕಾಣಿಸಿತು. ಅಮಿತಾನಂದದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈಜೋಡಿಸಿ ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡಿದನು. ನಮಸ್ತೆ ಪುಂಡರೀಕಾಕ್ಷ, ನಮಸ್ತೆ ಪುರುಷೋತ್ತಮ, ನಮಸ್ತೆ ಸರ್ವಲೋಕಾತ್ಮಾನ್, ನಮಸ್ತೆ ತಿಗ್ಮ ಚಕ್ರಿಣೆ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಯಿತಾಯ ಚ ಜಗದಿತ್ತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಹಾಗೆ ಅನನ್ಯ ಭಕ್ತಿ ವೃತ್ತಿಗಳಿಂದ ಸ್ತೋತ್ರ ಮಾಡಿದ ಆ ಬ್ರಾಹ್ಮಣ ಯುವಕನ ಆ ಭಕ್ತಿ ಭಾವಕ್ಕೆ ಮೆಚ್ಚಿದ ಶ್ರೀಹರಿ ಆತನನ್ನು ಆಶೀರ್ವಾದ ಮಾಡ್ತಾನೆ. ಹೀಗೆಂದ: ಓ ಬ್ರಾಹ್ಮಣ ಪುತ್ರನೇ, ನೀನು ನಿನ್ನ ಭಕ್ತಿ ಪ್ರವೃತ್ತಿ ಪ್ರವಾಹದಿಂದಲೇ ನನ್ನನ್ನು ಒಲಿಸಿಕೊಂಡೆ. ಅದು ಹೇಗೆಂದರೆ, ನೀನು ತಪ್ಪದೆ ಸತತವಾಗಿ ಮಾಘ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡಿ ತಪಶ್ಶಾಲಿಗಳಾಗಿ ಕೂಡ ಪಡೆದುಕೊಳ್ಳಲಾಗದ ಮಾಘ ಮಾಸಗಳು ಪುಣ್ಯಫಲವನ್ನು ನಿನ್ನದಾಗಿಸಿಕೊಂಡೆ. ಆದ್ದರಿಂದ ನನಗೆ ನಿನ್ನ ಮೇಲೆ ಗಾಢ ಅನುರಾಗ ಉಂಟಾಯಿತು. ಗೊತ್ತಾಯ್ತಾ? ವತ್ಸ, ನಿನಗೇನು ಬೇಕೋ ಕೋರಿಕೋ, ನಿನ್ನ ಅಭಿಲಾಷೆಯನ್ನು ನಾನು ನೆರವೇರಿಸ್ತೇನೆ ಅಂತ ಹೇಳ್ತಾರೆ. ಶ್ರೀಹರಿಯ ಮಾತುಗಳನ್ನು ಕೇಳಿದ ಬ್ರಾಹ್ಮಣ ಕುಮಾರನು ಪರಮಾತ್ಮದಿಂದ ಉದ್ಗರಿಸಿದ: ಹೇ ಪ್ರಭು, ಜಗದಾಕಾಕ್ಷ, ಸರ್ವಂತ್ರಾಮಿ, ಆಪದ್ಬಾಂಧವ, ಅನಾಥರಕ್ಷಕ, ಲಕ್ಷ್ಮೀವಲ್ಲಭ, ನಾರಾಯಣ, ಅಚ್ಯುತ, ನಿನ್ನ ದಿವ್ಯ ದರ್ಶನದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನನ್ನು ಪ್ರತ್ಯಕ್ಷ ನೋಡಿದ ಮೇಲೆ ಮನಸ್ಸು ಯಾವುದೇ ವಿಧವಾದ ಸುಖದ ಆಕಾಂಕ್ಷೆಗಳು ಬಯಸುತ್ತಿಲ್ಲ, ಒಪ್ಪುತ್ತಿಲ್ಲ. ನಿನ್ನ ಮುಂದೆ ಎಲ್ಲವೂ ನಶ್ವರ, ನೀನೇ ಶಾಶ್ವತ ಸುಖ ಮನೋಮಯನು. ಗೊತ್ತಾಯ್ತಾ? ಮುಮುಕ್ಷುಗಳು ಯಾವ ಮಹಾಭಾಗ್ಯಕ್ಕಾಗಿ ಜೀವನ ಪರ್ಯಂತ ದೀಕ್ಷೆ ಕೊಡುತ್ತಾರೋ,
ಗೈಯುವರೋ ಅಂತಹ ಮಹಾದ್ಭಾಗ್ಯವು ನನಗೀಗ ಲಭಿಸಿದೆ. ಇನ್ನು ಬೇರೇನು ಕೇಳಲಿ, ನನಗಿನ್ನು ಅನ್ಯಾವುದರೂ ಅವಶ್ಯಕತೆ ಇಲ್ಲ. ನನ್ನದೊಂದು ಕೋರಿಕೆ, ನಿನ್ನ ದಿವ್ಯ ದರ್ಶನ ನನಗೆ ಹೇಗೆ ಕಾಣಿಸುತ್ತೋ ಹಾಗೆ ನಿರಂತರ ಎಲ್ಲ ವೇಳೆಗಳಲ್ಲಿಯೂ ಈ ಸ್ಥಳದಲ್ಲಿ ಭಕ್ತರಿಗೆ ದರ್ಶನ ಕೊಡುತ್ತಿರಬೇಕೆಂದು ನನ್ನ ಕೋರಿಕೆ ಅಂತ ಕೇಳ್ಕೊತಾನೆ. ಆತನ ಕೋರಿಕೆಯಿಂದ ಮೆಚ್ಚಿದ ಶ್ರೀಹರಿ, ಆಗಲಿ ವತ್ಸ, ನಿನ್ನ ಇಷ್ಟ ನೆರವೇರಲಿ ಎಂದು ಹೇಳಿ ಅಂದಿನಿಂದ ಅಲ್ಲಿಯೇ ನೆಲೆಯಿಂದ ಭಕ್ತವತ್ಸಲ ಕೆಲವು ಕಾಲಾನಂತರ ಯುವಕ ತಾಯಿ ತಂದೆಯನ್ನು ನೋಡುವ ಇದಕ್ಕಾಗಿ ತನ್ನ ಗ್ರಾಮಕ್ಕೆ ತೆರಳಿದ. ಬಹಳ ವರ್ಷಗಳಿಂದ ನಂತರ ಮಗ ಬಂದಿದ್ದಕ್ಕೆ ವೃದ್ಧ ಮಾತಾಪಿತರು ಬಹು ಸಂತೋಷಗೊಂಡರು. ಇಲ್ಲಿಗೆ 4ನೇ ಅಧ್ಯಾಯ, ಮಾಘ ಮಾಸದ 4ನೇ ಅಧ್ಯಾಯ ಮುಗಿಯುತ್ತೆ. ಇವಾಗ ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 2/2/2025 ಭಾನುವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಶ್ರೀ ಋತು, ಶುಕ್ಲ ಪಕ್ಷ, ತಿಥಿ ಚೌತಿ, ಹಗಲು 12 ಗಂಟೆ 15 ನಿಮಿಷ, ನಕ್ಷತ್ರ ಉತ್ತರಾಭಾದ್ರ, ರಾತ್ರಿ 4 ಗಂಟೆ 2 ನಿಮಿಷ, ಮಳೆ ಶ್ರವಣ 4ನೇ ಪಾದ, ರಾಹುಕಾಲ 4:58ರಿಂದ 6 ಗಂಟೆ 25 ನಿಮಿಷ ತನಕ ಇದೆ. ಗುಳಿಕಕಾಲ 3:31ರಿಂದ 4 ಗಂಟೆ 58 ನಿಮಿಷ ತನಕ ಇದೆ. ಯಮಗಂಟೆ ಕಾಲ 12:37ರಿಂದ 2 ಗಂಟೆ 4 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದೀರೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಇದು ಮಾಘ ಮಾಸದ ಪುರಾಣವನ್ನು ಯಾರು ಕೇಳಿ ಆ ಒಂದು ಮಾಘ ಮಾಸದಲ್ಲಿ ಯಾರು ಒಂದು ನದಿಗೆ, ಯಾವುದಾದ್ರೂ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ನಿಮಗೆಲ್ಲ ಕೇಳಿದ ಕೆಲಸಗಳು, ನೀವು ಏನೇ ನಿಮ್ಮ ಕಷ್ಟ ಕಾರ್ಪಣ್ಯ ಏನೇ ಇರಲಿ ಎಲ್ಲ ಬಗೆಹರಿಯುತ್ತೆ. ಎಲ್ಲ ಭಗವಂತ ತಿಳಿಸಿದ್ದಾನೆ ಇದನ್ನು. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.